ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಅಧ್ಯಯನ ಮಾಡುತ್ತಿರುವಂಥದ್ದು 10ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1 ಕನ್ನಡ ಮಾಧ್ಯಮದಲ್ಲಿ ಇಂದು ನಾವು ಚರ್ಚೆ ಮಾಡ್ತಾ ಇದ್ದೀವಿ. 10ನೇ ತರಗತಿಯ ಸಿಲೆಬಸ್ ಆಗಿದೆ. ಇವತ್ತು ನಿಮಗೆ ಕಂಪ್ಲೀಟಾಗಿ ಮೊದಲನೇ ಚಾಪ್ಟರನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಆ ಚಾಪ್ಟರ್ ಯಾವುದು ಅಂತ ನಿಮಗೆ ಇಲ್ಲಿ ನೋಡಿ ಗೊತ್ತಾ ಇರ್ಬೋದು. ಮತ್ತು ನಮ್ಮ MJ ಎಜುಕೇಷನ್ ಕನ್ನಡ ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತಿನ ಇತಿಹಾಸ ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತ 10ನೇ ತರಗತಿಯ ಸಮಾಜ 1 ಭಾಗ 1ರಲ್ಲಿ ಮೊದಲನೇ ಪಾಠ ಇದೆ. ಇದು ಇತಿಹಾಸಕ್ಕೆ ಸಂಬಂಧಿಸಿದ ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತ ನಾವು ನೋಡ್ತಾ ಇದ್ದೀವಿ. ಬನ್ನಿ, ಇವತ್ತಿನ ಪಾಠವನ್ನು ವಿವರಣೆ ನೀಡೋಣ. ಸೊ ಫುಲ್ ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಹೆಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ, ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಈ ಫಸ್ಟ್ ಅಂಶಗಳು ನೋಡೋಣ, ಆಮೇಲೆ ಫುಲ್ ಪಾಠನ ನಾವು ಓದ್ಕೊತಾ ಹೋಗೋಣ. ಈ ಅಧ್ಯಾಯಗಳಲ್ಲಿ ಕೆಳಗಿನ ಅಂಶಗಳನ್ನು ತಿಳಿತೇವೆ. ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿದ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧ. ಅಂದರೆ ಅಂಶಗಳು ನೋಡ್ಕೊಳ್ಳಿ. ಭಾರತವು ಯುರೋಪಿಯನ್ನರೊಂದಿಗೆ ಹೊಂದಿದ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧ. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರು, ಅಂದರೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಮುಂದೆ ನಿಮಗೆ ಗೊತ್ತಾಗುತ್ತೆ. ಯುರೋಪಿಯನ್ನರನ್ನು ರಾಜಕೀಯ ಏಳಿಗೆ ಹಿನ್ನೆಲೆ, ಕರ್ನಾಟಕ ಯುದ್ಧಗಳು ಮತ್ತು ಪ್ಲಾಸಿಕ್ ಕದನಗಳು, ಬಕ್ಸರ್ ಕದನಗಳು, ದ್ವಿಪ್ರಭುತ್ವ ಪದ್ಧತಿ, ಬ್ರಿಟಿಷ್ ಆಕ್ರಮಣ ನೀತಿ ಅಂತ ನಾವು ನೋಡ್ಕೊಳ್ಬೋದು. ಇವಾಗ ನೋಡೋದಾದರೆ ಪಾಠನ ಶುರು ಮಾಡೋಣ. ಸೊ ಇದು ಅಂಶಗಳು ಇದೆಯೋ. ಇವಾಗ ಪಾಠದ ವಿವರಣೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಭಾರತ ಮತ್ತು ಯುರೋಪ್ ನಡುವಿನ ಪ್ರಾಚೀನ ಕಾಲದಿಂದಲೂ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧನೂ ಏರ್ಪಟ್ಟಿತ್ತು. ಅಂದರೆ ಭಾರತ ಮತ್ತು ಯುರೋಪ್ ನಡುವಿನ ಒಂದು ಪ್ರಾಚೀನದಿಂದಲೇ ವ್ಯಾಪಾರದ ವಾಣಿಜ್ಯ ಸಂಬಂಧ ಏರ್ಪಟ್ಟಿತ್ತು ಅಂತ ಹೇಳ್ತೀವಿ. ಪ್ರಮುಖವಾಗಿ ಭಾರತದ ಸಾಂಬಾರ್ ಪದಾರ್ಥಗಳಾದ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದ ಉತ್ಪನ್ನಗಳಿಗೆ ಯುರೋಪ್ನಲ್ಲಿ ಅಪಾರ ಬೇಡಿಕೆ ಇತ್ತು. ಅಂದರೆ ನಮ್ಮ ಭಾರತದಲ್ಲಿ ತಯಾರಾಗ್ತಿದ್ದಂಥ ಮೆಣಸು, ಜೀರಿಗೆ, ಸಾಂಬಾರು ಪದಾರ್ಥಗಳು ನೋಡಿರ್ತೀರಲ್ಲ, ನಾವೆಲ್ಲ ಯೂಸ್ ಮಾಡುವಂಥದ್ದು ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದ ಉತ್ಪನ್ನಗಳು ಯುರೋಪ್ನಲ್ಲಿ ಅಪಾರ ಬೇಡಿಕೆ ಇತ್ತು. ಅಂದರೆ ಯುರೋಪ್ ಖಂಡದಲ್ಲಿ ಅಪಾರ ಬೇಡಿಕೆ ಇತ್ತು. ಯುರೋಪ್ ಮಧ್ಯದಲ್ಲಿ ಭಾರತ ಮತ್ತು ಇತರ ಏಷ್ಯಾ ದೇಶಗಳ ನಡುವೆ ವ್ಯಾಪಾರ ಮುಂದುವರಿತು. ಯುರೋಪ್ ಅಂದರೆ ನಮ್ಮ ಏಷ್ಯಾ ಖಂಡದಲ್ಲಿ ಬರುವಂಥ ಹಲವಾರು ದೇಶಗಳ ನಡುವೆ ಸಂಬಂಧ ಹೊಂದಿತು. ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಪೂರ್ವ ರೋಮನ್ ಬೈಜಾಂಟಿಯಂ ಮತ್ತು ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಿದ್ದರು. ಅಂದ್ರೆ ಇವರು ಅರಬ್ ವರ್ತಕರು ಇದ್ರಲ್ಲ, ಅವರು ಪೂರ್ವ ರೋಮನ್ ಬೈಜಾಂಟಿಯಂ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಿದ್ದರು. ಅಲ್ಲಿಂದ ಇಟಲಿಯ ರೋಮನ್ ಸಾಮ್ರಾಜ್ಯದ ಭಾಗ ವರ್ತಕರು ಅವುಗಳನ್ನು ಕೊಂಡು ಯುರೋಪ್ ದೇಶದಲ್ಲಿ ಮಾರ್ತಿದ್ರು. ಅಂದರೆ ಅರಬ್ ವರ್ತಕರು ಕಾನ್ಸ್ಟಾಂಟಿನೋಪಲ್ ನಗರ ತನಕ ಮಾರ್ತಿದ್ರು. ಕಾನ್ಸ್ಟಾಂಟಿನೋಪಲ್ ನಗರದಿಂದ ಇಟಲಿಯ ವರ್ತಕರು ಅವುಗಳನ್ನು ಯುರೋಪ್ಗೆ ಮಾರ್ತಿದ್ರು. ಹೀಗೆ ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿತ್ತು. ಅಂದರೆ ಕಾನ್ಸ್ಟಾಂಟಿನೋಪಲ್ ನಗರವು ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿತ್ತು. ಮೂಲಕ ಯುರೋಪ್ನ ವ್ಯಾಪಾರದ ಹೆಬ್ಬಾಗಿಲೆಂದು ಪರಿಗಣಿಸಲ್ಪಟ್ಟಿತ್ತು. ಅಂದರೆ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದು ಪರಿಗಣಿಸಲ್ಪಟ್ಟಿತ್ತು. ಅದು ಕಾನ್ಸ್ಟಾಂಟಿನೋಪಲ್ ಅಂತ. ಏಷ್ಯಾ ದೇಶಗಳು ವ್ಯಾಪಾರ ಮೇಲೆ ಅರಬ್ಬರು ಏಕಸ್ವಾಮ್ಯ ಸಾಧಿಸಿದರು. ಅಂದರೆ ಏಷ್ಯಾ ದೇಶಗಳ ಮೇಲೆ ಅರಬ್ಬರು ಏಕಸ್ವಾಮ್ಯ ಸಾಧಿಸಿದರು. ಯುರೋಪ್ ದೇಶದ ವ್ಯಾಪಾರ ಮೇಲೆ ಇಟಲಿ ವರ್ತಕರು ಏಕಸ್ವಾಮ್ಯ ಸಾಧಿಸಿದರು. ಅಂದರೆ ಏಷ್ಯಾ ದೇಶಗಳ ವ್ಯಾಪಾರ ಮೇಲೆ ಅರಬ್ಬರು ಸಾಧಿಸಿದರು. ಅರಬ್ಬರು ಇಂಡಿಯಾಕ್ಕೆ ಬಂದು ಭಾರತದ ಮುಖಾಂತರ ಅವರು ಎಲ್ಲ ವಸ್ತುವನ್ನು ಆಮದು ಮಾಡ್ತಿದ್ರು. ಆ ಕಡೆ ಅಂದರೆ ಅವರು ಎಲ್ಲಿಗೆ ಮಾಡ್ತಿದ್ರು ಅಂದರೆ ಏಷ್ಯಾ ದೇಶಗಳಾದ ವ್ಯಾಪಾರ ಮೇಲೆ ಏಕಸ್ವಾಮ್ಯ ಸಾಧಿಸಿದರು. ಯುರೋಪಿನ ದೇಶ ವ್ಯಾಪಾರದ ಮೇಲೆ ಇಟಲಿ ವರ್ತಕರು ಏಕಸ್ವಾಮ್ಯ ಸಾಧಿಸಿದರು. ಏಷ್ಯಾದ ಸರಕುಗಳು ಇಟಲಿ ವರ್ತಕರು ಒಳ್ಳೆಯ ಲಾಭವನ್ನು ತಂದು ಕೊಡ್ತಿದ್ರು. ಏಷ್ಯಾದ ಸರಕುಗಳು ಇಟಲಿ ವರ್ತಕರಿಂದ ಒಳ್ಳೆಯ ಲಾಭವನ್ನು ತಂದು ಕೊಡ್ತಿತ್ತು. ಮತ್ತು ಇವಾಗ ನೋಡೋದಾದರೆ, ಇವಾಗ ನಿಮಗೆ ಗೊತ್ತಾಗಿರಬೇಕು, ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶ ಮಾಡ್ತಾರೆ. ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮತ್ತು ವ್ಯವಹಾರಗಳ ಕಾನ್ಸ್ಟಾಂಟಿನೋಪಲ್ ನಗರವು ಮೂಲಕ ನಡೀತಿತ್ತು. ಅಂದರೆ ಅಲ್ಲಿ ನಡುವೆ ನಡೀತಿತ್ತಲ್ಲ. 1953ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಅಂದರೆ
ಆಟೋಮನ್ ಟರ್ಕರು ಈ ನಗರವನ್ನು ವಶಪಡಿಸಿಕೊಂಡಿರುತ್ತಾರೆ 1453ರಲ್ಲಿ. ಈ ನಗರವನ್ನು ಸಂಧಿಸುವ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೋದವು. ಟರ್ಕ್ ಅಂದರೆ ಇವಾಗಿನ ಟರ್ಕಿ ಅಂದ್ಕೊಳ್ಬೋದು, ಟರ್ಕಿ ದೇಶ. ಈ ಟರ್ಕರು ಈ ನಗರವನ್ನು 1453ರಲ್ಲಿ ವಶಪಡಿಸಿಕೊಳ್ಳುತ್ತಾರೆ. ತೀವ್ರತರದ ತೆರಿಗೆ ವಿಧಿತೊಡಗಿಸಿದರು. ಅಂದರೆ ಈ ತೆರಿಗೆಯನ್ನು ವಿಧಿತೊಡಗಿಸಿದರು ಯಾರು? ಟರ್ಕರು. ಪರಿಣಾಮವಾಗಿ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರ ಲಾಭದಾಯಕ ಎಂದು ಪರಿಗಣಿಸಿಲ್ಲ. ಇದೇ ವೇಳೆ ಇಟಲಿಯ ವರ್ತಕರು ಏಕಸ್ವಾಮ್ಯ ಮೆರೆಯಲು ಸ್ಪೇನ್, ಪೋರ್ಚುಗಲ್ ಮೊದಲಾದ ಯುರೋಪ್ ದೇಶಗಳ ರಾಜರ ಅಂದರೆ ಟರ್ಕರು ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸಿಕೊಳ್ತಾರಲ್ಲ, ಅವರು ಅನೇಕ ತೆರಿಗೆಗಳನ್ನು ಜಾರಿಗೆ ತರ್ತಾರೆ. ಅವರು ಏನಂತಾರೆ, ಇದರಿಂದ ಏನು ಲಾಭ ಇಲ್ಲ ಅಂತ ಅವರು ಇದರಿಂದ ಬಿಡ್ತಾರೆ. ಇದೇ ವೇಳೆ ಇಟಲಿ ವರ್ತಕರಾದ ಏಕಸ್ವಾಮ್ಯ ಮೆರೆಯಲು ಸ್ಪೇನ್, ಪೋರ್ಚುಗಲ್ ಮೊದಲಾದ ಯುರೋಪ್ ದೇಶಗಳ ರಾಜರ ಹೊಸ ಸಮುದ್ರ ಮಾರ್ಗಗಳನ್ನು ಹುಡುಕಲು ಸಾಹಸಿ ನಾವಿಕರುಗಳನ್ನು ಪ್ರೋತ್ಸಾಹಿಸಲು ಆರಂಭಿಸಿದರು. ಅಂದರೆ ಸಮುದ್ರ ಮಾರ್ಗವನ್ನು ಹುಡುಕಲು ನಾವಿಕರನ್ನು ಪ್ರೋತ್ಸಾಹಿಸಲು ಯಾರು? ಇವರೆಲ್ಲ ರಾಜರು ಸೇರಿ. ಇದಕ್ಕೆ ಪೂರಕವಾಗಿ ಹೊಸ ವಿಜ್ಞಾನಿ ಆವಿಷ್ಕಾರಗಳು ದಿಕ್ಸೂಚಿ, ಅಸ್ಟ್ರೋಲೋಬ್, ನಕ್ಷತ್ರ ಉನ್ನತಿ ಮಾಪನ, ಸಿಡಿಮದ್ದು ಮೊದಲಾದವುಗಳನ್ನು ನೆರವಿಗೆ ಬಂದವು. ಅಂದರೆ ಇವೆಲ್ಲ ಆವಿಷ್ಕಾರಗಳಿಗೆ ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ದಿಕ್ಸೂಚಿ ಮತ್ತು ಅಸ್ಟ್ರೋಲೋಬ್, ನಕ್ಷತ್ರ ಉನ್ನತಿ ಮಾಪನಗಳು, ಸಿಡಿಮದ್ದುಗಳು ಮೊದಲಾದ ನೆರವಿಗೆ ಬಂದವು. ಇವಾಗ ನೋಡೋದಾದರೆ ಭಾರತಕ್ಕೆ ಹೊಸ ಜಲಮಾರ್ಗ. 1455ರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಡುತ್ತಾರೆ. ಅದಾದ ತಕ್ಷಣ ಅವರು ಒಂದು ಪ್ರೋತ್ಸಾಹ ನೀಡುತ್ತಾರೆ. ಅಂದರೆ ಒಂದು ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲು ಅವರು ನೋಡ್ತಾರೆ. ಲಾಸ್ಟನ್ನಾಗಿ ನಿಮಗೆ ಭಾರತಕ್ಕೆ ಹೊಸ ಜಲಮಾರ್ಗ ಅಂತ ನಮಗೆ ಬಂದುಬಿಡುತ್ತೆ. ಇಲ್ಲಿ ಲಿಸ್ಬನ್ನಿಂದ ಹೊರಟ ಪೋರ್ಚುಗಲ್ನ ನಾವಿಕ ಆಗಿರ್ತಾನೆ. ಯಾರು? ನಿಮಗೆ ಗೊತ್ತಾಗುತ್ತೆ ಮುಂದೆ. ವಾಸ್ಕೋಡಗಾಮನು 1498 ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಕಪ್ಪಡು ಎಂಬಲ್ಲಿ ಬಂದು ತಲುಪಿದನು. ಲಿಸ್ಬನ್ನಿಂದ ಪೋರ್ಚುಗಲ್ ನಾವಿಕ ವಾಸ್ಕೋಡಿಗಾಮ ಇರ್ತಾನಲ್ಲ, ವಾಸ್ಕೋಡಿಗಾಮನು 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿ ತೀರದಲ್ಲಿ ಕಲ್ಲಿಕೋಟೆ ಸಮೀಪದ ಕಪ್ಪಡು ಎಂಬಲ್ಲಿ ಬಂದು ತಲುಪಿದನು. ಈ ಮೂಲಕ ಭಾರತ ಹಾಗೂ ಯುರೋಪ್ ನಡುವಿನ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಯಶಸ್ವಿಯಾದನು. ಯಾರು? ವಾಸ್ಕೋಡಗಾಮನು ಈ ಜಲಮಾರ್ಗವನ್ನು ಕಂಡುಹಿಡಿದನು 1498ರಲ್ಲಿ. ಈ ಜಲಮಾರ್ಗ ಸುಮಾರು ವರ್ಷಗಳ ಕಾಲ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮಾರ್ಗವಾಗಿ ಮಾರ್ಪಟ್ಟಿತು. ಹೀಗೆ ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿ ಯುರೋಪಿಯನ್ನರು ಪೋರ್ಚುಗೀಸರನ್ನು ಮೊದಲಿಗಾದರು. ಇಲ್ಲಿ ಯುರೋಪಿಯನ್ನರು ಮತ್ತು ಪೋರ್ಚುಗೀಸರು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದರು. ಇಲ್ಲಿ ನಿಮಗೆ ತಿಳಿದಿರಲಿ ಅಂತಲೂ ಕೂಡ ಇದನ್ನು ಕೂಡ ನೋಡ್ಕೊಳ್ಳಬಹುದು. ನಿಮಗೆ ತಿಳಿದಿರೋದು ಕೂಡ ನಾವು ಓದೋಣ. 1869ರಲ್ಲಿ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರಗಳು ಸಂಪರ್ಕಿಸುವಂಥ ಭೂಮಿಯಾಗಿದ್ದು ಹಡಗುಗಳನ್ನು ಸಂಚಾರಕ್ಕೆ ಅನುಕೂಲವಾಗುವಂತೆ ಭಾರೀ ಕಾಲುವೆಯೊಂದು ಈಜಿಪ್ಟ್ ಭೂಪ್ರದೇಶ ನಿರ್ಮಿಸಲಾಯಿತು. ಇದು ಪ್ರಸಿದ್ಧ ಸೂಯೆಜ್ ಕಾಲುವೆ ನಿರ್ಮಾಣಗೊಳ್ಳುವುದರಿಂದ ವಾಸ್ಕೋಡಿಗಾಮ ಕಂಡುಹಿಡಿದ ಇಡೀ ಜಲಮಾರ್ಗವೇ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮಾರ್ಗವಾಯಿತು. ಏಕೆಂದರೆ ವಾಸ್ಕೋಡಿಗಾಮನು ಮಾರ್ಗವಾಗಿ ಹೋಗುವ ನೌಕೆಗಳನ್ನು ಆಫ್ರಿಕಾದ ದಕ್ಷಿಣ ತುದಿ ಕೇಪ್ ಆಫ್ ಗುಡ್ ಹೋಪ್ ಬಳಸಿ ಹೋಗಬೇಕಾಯಿತು. ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಬಂದು ಅವರು ದಕ್ಷಿಣ ಆಫ್ರಿಕಾ ತುದಿಯಲ್ಲಿ ಬಂದು ಅವರು ಕೇಪ್ ಆಫ್ ಮುಖಾಂತರ ಹೋಗ್ತಾಯಿದ್ರು. ಇವಾಗ ಪೋರ್ಚುಗೀಸರು ಮತ್ತು ಯುರೋಪ್ನರು ಜಲಮಾರ್ಗದಿಂದ ಭಾರತಕ್ಕೆ ಬಂದರು. ಇವಾಗ ಯುರೋಪಿನ ವ್ಯಾಪಾರ ಕಂಪನಿಗಳು ಬಂದುಬಿಡುತ್ತವೆ ನಮ್ಮ ಭಾರತದಲ್ಲಿ. ಪೋರ್ಚುಗೀಸರು ಯಶಸ್ವಿ ಪ್ರಯತ್ನಗಳೊಂದಿಗೆ ಪ್ರೇರಣೆಗೊಂಡು, ಅಂದರೆ ಪೋರ್ಚುಗೀಸರು ವಾಸ್ಕೋಡಿಗಾಮ 1498ರಲ್ಲಿ ಕಲ್ಲಿನ ಕೋಟೆಯಲ್ಲಿ ಬಂದುಬಿಡ್ತಾರಲ್ಲ, ಅಲ್ಲಿಂದ ನಿಮಗೆ ಯುರೋಪಿನರ ಅಂದರೆ ಇವರು ಪೋರ್ಚುಗೀಸ್ ಯಶಸ್ವಿ ಪ್ರಯತ್ನದಿಂದಾಗಿ ಪ್ರೇರಣೆಗೊಂಡು ಯುರೋಪಿನ ಡಚ್, ಇಂಗ್ಲೀಷ್ ಮತ್ತು ಫ್ರೆಂಚ್ ವ್ಯಾಪಾರಿಗಳು ಕಂಪನಿಗಳು ಭಾರತಕ್ಕೆ ಬಂದವು. ಅಂದರೆ ಪೋರ್ಚುಗೀಸರು ಜಲಮಾರ್ಗ ಕಂಡುಹಿಡಿದ್ರಲ್ಲ, ಅದರಿಂದಾಗಿ ಯುರೋಪ್ ಮತ್ತು ಡಚ್, ಇಂಗ್ಲೀಷ್ ಮತ್ತು ಫ್ರೆಂಚ್ ವ್ಯಾಪಾರಿಗಳು ಭಾರತಕ್ಕೆ ಬಂದರು. ಈ ಬೆಳವಣಿಗೆಯನ್ನು ವಸಾಹತು ರಾಷ್ಟ್ರವಾಗಿ ಪರಿವರ್ತನೆಗೊಂಡವು. ಭಾರತವಲ್ಲದೆ ಅದನ್ನು ವಸಾಹತಾಗಿ ಪರಿವರ್ತಿಸಿ ಯುರೋಪಿಯನ್ ರಾಷ್ಟ್ರಗಳ ಚರಿತ್ರೆಯನ್ನು ನಿರ್ಣಾಯಕವಾಗಿ ಬದಲಿಸಿದರು. ಈಗ ನೋಡೋದಾದರೆ ಪೋರ್ಚುಗೀಸರು ಅಂದರೆ ಎಲ್ಲ ಬಂದರು. ಮತ್ತು ಡಚ್ಚು, ಯುರೋಪ್ನವರು, ಇಂಗ್ಲೀಷರು, ಫ್ರೆಂಚರು ಎಲ್ಲರೂ ಬಂದುಬಿಟ್ರು. ಇವಾಗ ನೋಡೋದಾದರೆ ಪೋರ್ಚುಗೀಸರು ಇವರು ಫಸ್ಟ್ ಬಂದಿದ್ದಾರಲ್ಲ, ಜಲಮಾರ್ಗ ಮೂಲಕ ವ್ಯಾಪಾರಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿನರು ಪೋರ್ಚುಗೀಸರು. ಭಾರತಕ್ಕೆ ಮೊದಲು ಬಂದವರು ಪೋರ್ಚುಗೀಸರು. ಇದು ಎಲ್ಲ ನಿಮಗೆ ಎಕ್ಸಾಮ್ನಲ್ಲೂ ಕೂಡ ಕೇಳ್ಬೋದು ಮತ್ತು ಒಂದು ಅಂಕದಲ್ಲೂ ಕೂಡ ಕೇಳ್ಬೋದು. ಮತ್ತು ಭಾರತ ತೊರೆದ ಕೊನೆಯ ಯುರೋಪಿಯನ್ನರು ಪೋರ್ಚುಗೀಸರು. ಫಸ್ಟ್ ಬಂದವರು ಇವರೇ, ಕಡೆಗೆ ಹೋದವರು ಇವರೇ. ವಾಸ್ಕೋಡಗಾಮನ ನಂತರ ಪೋರ್ಚುಗೀಸರು ಮೊಟ್ಟ ಮೊದಲ ವೈಸ್ರಾಯಿಯಾಗಿ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಭಾರತಕ್ಕೆ ಬಂದನು.
ಅಂದರೆ ವಾಸ್ಕೋಡಿಗಮನ ನಂತರ ವಾಸ್ಕೋಡಿಗಮ ಆದ ಜಲಮಾರ್ಗ ಕಂಡುಹಿಡಿದ. ಅದಾದ ತಕ್ಷಣ ಪೋರ್ಚುಗೀಸರು ಮೊಟ್ಟ ಮೊದಲ ವೈಸ್ರಾಯಿ ಆಗಿ ಫ್ರಾನ್ಸಿಸ್ಕೋ ಡಿ ಅಲ್ಮೆಡ ಭಾರತಕ್ಕೆ ಬಂದನು. ಭೂಮಿ ಮೇಲೆ ಆಧಿಪತ್ಯಕ್ಕೆ ಬದಲು ಸಮುದ್ರ ಮೇಲಿನ ಏಕಸ್ವಾಮ್ಯವನ್ನು, ನೌಕಾಶಕ್ತಿಯನ್ನು ಬಲಪಡಿಸುವ ನೀಲಿ ನೀತಿನ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತಂದನು. ಅಂದರೆ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದನು. ಅಲ್ಮೆಡ ನಂತರ ಬಂದ ಅಲ್ಫೋನ್ಸೋ ಡಿ ಅಲ್ಬುಕರ್ಕ್ ಭಾರತಕ್ಕೆ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದು ಪ್ರಸಿದ್ಧನಾಗಿದೆ. ಭಾರತಕ್ಕೆ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರಂದರೆ ಅಲ್ಫೋನ್ಸೋ ಡಿ ಅಲ್ಬುಕರ್ಕ್ ಭಾರತದ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದು ನಾವು ಪ್ರಸಿದ್ಧವಾಗಿದ್ದಾವೆ. ಇವನು 1510ರಲ್ಲಿ ಬಿಜಾಪುರ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡು ಪೋರ್ಚುಗೀಸರು ಆಡಳಿತ ಕೇಂದ್ರವಾಗಿ ಪರಿವರ್ತಿಸಿಕೊಂಡರು. ಬಿಜಾಪುರ ಸುಲ್ತಾನನಿಂದ 1510ರಲ್ಲಿ ಬಿಜಾಪುರ ಸುಲ್ತಾನದಿಂದ ಗೋವಾವನ್ನು ಗೆದ್ದುಕೊಂಡ ಯಾರು? ಪೋರ್ಚುಗೀಸರು ಗೋವಾವನ್ನು ಗೆದ್ದುಕೊಂಡರು. ಪೋರ್ಚುಗೀಸರು ಆಡಳಿತ ಕೇಂದ್ರವಾಗಿ ಪರಿವರ್ತಿಸಿದನು. ಮುಂದೆ 1 ಶತಮಾನ ಕಾಲ ಭಾರತ ವ್ಯಾಪಾರ ಮೇಲೆ ಪ್ರಶ್ನಾತೀತ ಏಕಸ್ವಾಮ್ಯ ಹೊಂದಿ ಪೋರ್ಚುಗೀಸರು ಡಚ್ ಮತ್ತು ಇಂಗ್ಲಿಷ್ ಆಗಮನ ನಂತರ ರಾಜಕೀಯಗಳಿಗೆ ಹೊಂದಿದರು. ಮತ್ತು ಭಾರತ ಯುರೋಪ್ನ ನೆಲೆಗಳು ಅಂತ ನೋಡ್ಕೊಳ್ಬೋದು. ಎಲ್ಲೆಲ್ಲಿದ್ದರಂತ ಎಲ್ಲ ನಿಮಗೆ ಒಂದು ಮ್ಯಾಪ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಮತ್ತು ಡಚ್ಚರು ಫಸ್ಟ್ ಬಂದರು, ಪೋರ್ಚುಗೀಸರು ಕಡೆಗೆ ಹೋದರು ಕೂಡ ಪೋರ್ಚುಗೀಸರು ಅಂತ ನೋಡ್ಕೊಂಡಿವಿ. ಇವಾಗ ಡಚ್ಚರ್ ಅಂದರೆ ಯಾರಂತ ನಿಮಗೆ ಅನಿಸಿರ್ಬೋದು. ಡಚ್ಚರ್ ಅಂದರೆ ಇವಾಗಿನ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದವರು ಇವರು. ಇವರ ಪೂರ್ವ ದೇಶಗಳು ವ್ಯಾಪಾರ ನಡುವೆ ಉದ್ದೇಶದಿಂದ 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿಕೊಂಡು ಭಾರತ ಮತ್ತು ಜಾವಾ ಸಮೃದ್ಧ ಇಂಡೋನೇಷ್ಯಾ ಮೊದಲ ಪ್ರಸಿದ್ಧ ದ್ವೀಪಗಳಿಗೆ ಪ್ರವೇಶಿಸಿದರು. ಭಾರತದಲ್ಲಿ ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣ ಅಂದರೆ ಭಾರತದಲ್ಲಿ ಇವರ ನೆಲೆಗಳು ಸೂರತ್, ಬ್ರೋಚ್, ಕ್ಯಾಂಬೆ ಮತ್ತು ಕೊಚ್ಚಿನ್ ಮತ್ತು ನಾಗಪಟ್ಟಣ, ಮಚಿಲಿಪಟ್ಟಣ, ಚಿನ್ಸೂರ್ ಮೊದಲಾದ ಕಡೆಗೆ ತಮ್ಮ ಕೋಟೆಗಳನ್ನು ಸ್ಥಾಪಿಸಿ ಈ ಮೂಲಕ ಪೋರ್ಚುಗೀಸರು ಏಕಸ್ವಾಮ್ಯ ಮುರಿದರು. ಇವರು ಡಚ್ಚರು ಮುರಿತಾರೆ. ಅಂದರೆ ಡಚ್ಚರು ಅಂದರೆ ನೆದರ್ಲ್ಯಾಂಡ್ದವರು. ಮಾರ್ತಾಂಡ ವರ್ಮ 1729ರಿಂದ 1758ರವರೆಗೆ ವೈನಾಡ್ ಸಂಸ್ಥಾನವನ್ನು ಆಳಿದ ಮಾರ್ತಾಂಡ ತನ್ನ ಸುತ್ತಮುತ್ತಲ ಅಂದರೆ ವೈನಾಡ 1729ರಿಂದ 1758ರವರೆಗೆ ವೈನಾಡ ಸಂಸ್ಥಾನವನ್ನು ಆಳಿದ ಮಾರ್ತಾಂಡ ತನ್ನ ಸುತ್ತಮುತ್ತಲಿನ ಸಂಸ್ಥಾನಗಳು ಮತ್ತು ಪರಕೀಯ ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದ. ತನ್ನ ರಾಜಧಾನಿಯನ್ನು ಪದ್ಮನಾಭಪುರದಿಂದ ತಿರುವನಂತಪುರಂಗೆ ಸ್ಥಳಾಂತರಿಸಿದರು. ಆತ ಕರಿಮೆಣಸಿನ ವ್ಯಾಪಾರದಿಂದ ಹಿಡಿದು ಸಾಧಿಸುತ್ತಿದ್ದ ಡಚ್ಚರು ತಡೆಗಟ್ಟಿ ಕಾಯಂ, ಕುಳ್ಳಂ, ಕೊಚ್ಚಿ, ಪುರುಕಾಡಂ ಮತ್ತು ವಡಕುಕ್ಕೂರು ಮತ್ತು ಸಂಸ್ಥಾನಗಳು ಜೊತೆಗೂಡಿ ಡಚ್ ಸೇನೆ ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಮಾರ್ತಾಂಡ ವರ್ಮನ ಪಡೆ ಡಚ್ ಕೂಟವನ್ನು ಸೋಲಿಸಿ ನಡುಗಂಬ ಮತ್ತು ಕೋಟೆಗೆ ವ್ಯಾಪಾರ ಕೇಂದ್ರವನ್ನು ವಶಪಡಿಸಿಕೊಂಡರು. ಅಂದರೆ ಮಾರ್ತಾಂಡ ವರ್ಮನನ್ನು ಕೂಡ ಡಚ್ಚರು ಸೋಲಿಸುತ್ತಾರೆ. 1741ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಕೋಟೆಕಾರ ಸಂಸ್ಥಾನವನ್ನು ಮುಂದಿಟ್ಟುಕೊಂಡು ತಿರುವಾಂಕೂರ ಮೇಲೆ ಯುದ್ಧ ಸಾರಿತು. ಈ ಯುದ್ಧದಲ್ಲಿ ತಿರುವಾಂಕೂರ ಸೈನ್ಯ ಮೇಲುಗೈ ಸಾಧಿಸಿ ಡಚ್ಚರು ಅಪಾರ ಪ್ರಮಾಣದ ನಷ್ಟವನ್ನು ಅನುಭವಿಸಬೇಕಾಯಿತು. ಆದರೆ 1741ರಲ್ಲಿ ಡಚ್ಚರು ಈಸ್ಟ್ ಇಂಡಿಯಾ ಕಂಪನಿ ಕೋಟೆಕಾರ ಸಂಸ್ಥಾನವನ್ನು ಮುಂದಿಟ್ಟುಕೊಂಡು ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿಸಿತು. ಈ ಯುದ್ಧದಲ್ಲಿ ತಿರುವಾಂಕೂರ ಸೈನ್ಯ ಮೇಲುಗೈ ಸಾಧಿಸಿ ಡಚ್ಚರು ಅಪಾರ ಪ್ರಮಾಣದ ನಷ್ಟವನ್ನು ಅನುಭವಿಸಬೇಕಾಯಿತು. ಮಾರ್ತಾಂಡ ವರ್ಮನ ಆಳ್ವಿಕೆ ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರ ಪದಾರ್ಥ ಕೇಂದ್ರವಾಗಿ ಗುರುತಿಸಲ್ಪಟ್ಟಿತು. ತಿರುವಾಂಕೂರ ಸಂಸ್ಥಾನವು ಅತ್ಯಂತ ಶ್ರೀಮಂತ ಸಂಸ್ಥಾನವಾಯಿತು. ಅಂತಿಮವಾಗಿ 1753ರಲ್ಲಿ ಆಗಸ್ಟ್ 15ರಂದು ನಡೆದ ಒಪ್ಪಂದದಲ್ಲಿ ಡಚ್ ಪಡೆಗಳು ಸಂಪೂರ್ಣ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಶರಣಾದವು. ಹೀಗೆ ಮಾರ್ತಾಂಡ ವರ್ಮನ ಆಡಳಿತ ಭಾರತದ ಇತಿಹಾಸದ ಪ್ರಮುಖವಾಗಿ ಗುರುತಿಸಲ್ಪಟ್ಟಿದೆ. ಭಾರತದಲ್ಲಿ ಇಂಗ್ಲಿಷರ ಏಳಿಗೆ ಮತ್ತು ಡಚ್ಚರ ಆಗ್ನೇಯ ಏಷ್ಯಾದಲ್ಲಿ ವಶಪಡಿಸಿಕೊಂಡ ದ್ವೀಪಗಳು ಹೆಚ್ಚು ಆಸಕ್ತವಾಗಿದ್ದರಿಂದ ಭಾರತ ಡಚ್ಚರ ಅಧಿಕಾರಾವನತಿಗೆ ಕಾರಣವಾಯಿತು. ಇವಾಗ ನಾವು ನೋಡಿದ್ವಿ ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು. ಇವಾಗ ಇಂಗ್ಲಿಷರು ಎಲಿಜಬೆತ್ ರಾಣಿ ಅಂದರೆ ಇಂಗ್ಲೆಂಡಿನ ಎಲಿಜಬೆತ್ ರಾಣಿಯು 1600 ಡಿಸೆಂಬರ್ 31 ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಪೂರ್ವ ದೇಶಗಳೆಂದು ವ್ಯಾಪಾರ ನಡೆಸಲು 15 ವರ್ಷ ಪರವಾನಗಿ ನೀಡಿದಳು.
ಈ ಕಂಪನಿಯು 1413ರಲ್ಲಿ ಔಪಚಾರಿಕವಾಗಿ ವ್ಯಾಪಾರವನ್ನು ಆರಂಭಿಸಿತು. ಕಂಪನಿಗೆ ಮೊಘಲ್ ಸಾಮ್ರಾಜ್ಯನಾದ ಜಹಾಂಗೀರನು ಸೂರತ್ನಲ್ಲಿ ಮೊದಲ ಫ್ಯಾಕ್ಟರಿ ಅಥವಾ ದಾಸ್ತಾನು ಮಳಿಗೆ ತೆರೆಯಲು ಮಾರ್ಮಾನವನ್ನು ನೀಡಿದನು. ದಾಸ್ತಾನು ಫ್ಯಾಕ್ಟರಿ. ಮೊದಲು ಜಹಾಂಗೀರ, ಮೊಘಲ್ ಸಾಮ್ರಾಟದ ಜಹಾಂಗೀರ್ ಸೂರತ್ನಲ್ಲಿ ಮೊದಲ ಫ್ಯಾಕ್ಟರಿ ಅಥವಾ ದಾಸ್ತಾನು ಮಳಿಗೆಯನ್ನು ತೆರೆಯಲು ಫರಮಾನ ನೀಡಿದನು. 1617ರಲ್ಲಿ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ ರಾಯಭಾರಿಯಾಗಿ ಜಹಾಂಗೀರ್ ಆಸ್ಥಾನಕ್ಕೆ ಸರ್ ಥಾಮಸ್ ರೂ ಬಂದನು. ಜಹಾಂಗೀರನ ಆಸ್ಥಾನಕ್ಕೆ ಸರ್ ಥಾಮಸ್ ರೂ ಬಂದನು. ಇವನು ಜಹಾಂಗೀರನೆಂದು ಮೊಘಲ್ ಸಾಮ್ರಾಜ್ಯದ ಕೆಲವು ನಡುವೆ ಫ್ಯಾಕ್ಟರಿಗಳನ್ನು ಸ್ಥಾಪಿಸಲು ಅನುಮತಿ ಪಡೆದನು. ಇಂಗ್ಲಿಷರ ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ಗಳಲ್ಲಿ ಫ್ಯಾಕ್ಟರಿಗಳನ್ನು ನಿರ್ಮಿಸಿದರು. ಇಂಗ್ಲಿಷರು 1639ರಲ್ಲಿ ಚಂದ್ರಗಿರಿ ರಾಜನಿಂದ ಮದ್ರಾಸ್ ಭೂಮಿಯನ್ನು ಪಡೆದು ಸೇಂಟ್ ಜಾರ್ಜ್ ಫೋರ್ಟ್ ಎಂಬ ಬಲಿಷ್ಠ ಕೋಟೆಯನ್ನು ಕಟ್ಟಿದರು. ಮುಂದೆ ಇಂಗ್ಲೆಂಡಿನ ರಾಜಕುಮಾರನು 2ನೇ ಚಾರ್ಲ್ಸ್ ಬಾಂಬೆಯನ್ನು 1668ರಲ್ಲಿ ಕಂಪನಿಗೆ ವಾರ್ಷಿಕ 10 ಪೌಂಡ್ ಬಾಡಿಗೆಯನ್ನು ವಹಿಸಿಕೊಟ್ಟನು. ನಿಮಗೆ ತಿಳಿದಿರಲಿ, ಕೋಟೆಗಳು ವ್ಯಾಪಾರ ವಸ್ತುಗಳ ದಾಸ್ತಾನು ಅಥವಾ ಕೋಟೆಯ ಸುತ್ತ ಎತ್ತರದ ರಕ್ಷಣಾ ಗೋಡೆಗಳನ್ನು ಕಟ್ಟಿಕೊಳ್ಳುತ್ತಿದ್ದರು. ಕೋಟೆಗಳನ್ನು ಫ್ಯಾಕ್ಟರಿ ಎಂದು ಕರೆಯುತ್ತಿದ್ದರು. ಇವಾಗ ನೋಡೋದಾದರೆ ಮತ್ತೆ ನೆಕ್ಸ್ಟ್ ನೋಡೋಣ. ಬ್ರಿಟಿಷರು 1690ರಲ್ಲಿ ದಶಕದಲ್ಲಿ ಬಂಗಾಳದ ರಾಜಪಾಲನಾಗಿದ್ದ ಹುಗ್ಲಿ ನದಿಯ ದಂಡೆಯ ಮೇಲೆ ಸುತನುತಿ, ಕಲ್ಕತ್ತಾ ಮತ್ತು ಗೋವಿಂದಪುರ ಎಂಬ 3 ಹಳ್ಳಿಗಳಿಗೆ ಖರೀದಿಸಿ ಫೋರ್ಟ್ ವಿಲಿಯಂ ಎಂಬ ಕೋಟೆಯನ್ನು ಕಟ್ಟಿದರು. ಇದರ ಸುತ್ತ ಕಲ್ಕತ್ತಾ ನಗರವನ್ನು ಬೆಳೆಯಿತು. 17ನೇ ಶತಮಾನದ ಅಂತ್ಯದ ವೇಳೆಗೆ ಇಂಗ್ಲಿಷ್ ಮದ್ರಾಸ್, ಬಾಂಬೆ ಮತ್ತು ಕಲ್ಕತ್ತಾ ತಮ್ಮ ಪ್ರೆಸಿಡೆನ್ಸಿ ಕೇಂದ್ರವಾಗಿ ಮಾಡಿಕೊಂಡನು. 18ನೇ ಶತಮಾನದ ಉತ್ತರದಲ್ಲಿ ಇಂಗ್ಲಿಷರು ಕಲ್ಕತ್ತಾ ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡರು. ತಮ್ಮ ಅಧೀನದಲ್ಲಿ ಪ್ರದೇಶ ತಮ್ಮದೇ ಆದ ನಾಗರಿಕತೆ ಮತ್ತು ಅಪರಾಧ ಕಾನೂನುಗಳು, ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಪ್ರೊಸೀಡ್ಯೂರ್ ಕೋಡ್ಸ್ ಅಂತ ಜಾರಿಗೆ ತಂದರು. ಇವಾಗ ನೆಕ್ಸ್ಟ್ ಬರುವಂಥದ್ದು ಫ್ರೆಂಚರು ನೋಡೋದಾದರೆ, ಫ್ರೆಂಚರು ಈಸ್ಟ್ ಇಂಡಿಯಾ ಕಂಪನಿಯನ್ನು 1664ರಲ್ಲಿ ಸರ್ಕಾರಿ ಒಡೆತನ ಕಂಪನಿಯಾಗಿ ಆರಂಭವಾಯಿತು. ಇದು 1668ರಲ್ಲಿ ತನ್ನ ಪ್ರಥಮ ವ್ಯಾಪಾರ ಕೋಟೆಯನ್ನು ಸೂರತ್ನಲ್ಲಿ ಆರಂಭಿಸಿತು. ಫ್ರೆಂಚರು ಬಂದರು. ಇವಾಗ ಫ್ರೆಂಚ್ ಫ್ರಾನ್ಸ್ನವರು. ಫ್ರೆಂಚರು ಈಸ್ಟ್ ಇಂಡಿಯಾ ಕಂಪನಿಯನ್ನು 1664ರಲ್ಲಿ ಸರ್ಕಾರ ಒಡೆತನದಲ್ಲಿ ಕಂಪನಿಯಾಗಿ ಆರಂಭವಾಯಿತು. ಇದು ನಿಮಗೆ 1668ರಲ್ಲಿ ತನ್ನ ಪ್ರಥಮ ವ್ಯಾಪಾರ ಕೋಟೆಯನ್ನು ಸೂರತ್ನಲ್ಲಿ ಆರಂಭಿಸಿತು. ನಂತರ ಮಚಲಿಪಟ್ಟಣಂ, ಚಂದ್ರನಗರ, ಮಹಾಯ್, ಕಾರ್ಕೈಲ್ ಮತ್ತು ಕಾಸಿಂ ಬಜಾರ್ ಮತ್ತು ಬಾಲಸೂರುಗಳು ತಮ್ಮ ಕೇಂದ್ರವಾಗಿ ಮಾಡಿಕೊಂಡರು. ಫ್ರೆಂಚರು 1674ರಲ್ಲಿ ವಾಲಿಕೊಂಡಂಪುರಂನಲ್ಲಿ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಪಡೆದರು. ಕ್ರಮೇಣ ಇದನ್ನು ದೊಡ್ಡ ವ್ಯಾಪಾರ ಕೇಂದ್ರವಾಗಿ ಮಾರ್ಪಡಿಸಿದರು. ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡರು. ಅದೇ ಪಾಂಡಿಚೇರಿ ಇಂದು ಫ್ರೆಂಚರ ಭಾರತ ತೊರೆದು ಹೋಗುತ್ತಿದ್ದರು ಅವರ ರಾಜಧಾನಿಯಾಗಿತ್ತು. 1746ರಲ್ಲಿ ಪಾಂಡಿಚೇರಿ ಗವರ್ನರ್ ಆಗಿ ಬಂದ ಡೂಪ್ಲೆ ಎಂಬ ಮಹಾಕಾಂಕ್ಷಿ ಮತ್ತು ಅಧಿಕಾರ ದಕ್ಷಿಣ ಭಾರತ ಫ್ರೆಂಚರ ಅಧಿಪತ್ಯವನ್ನು ಸ್ಥಾಪಿಸಲು ಹವಣಿಸಿದನು. ಇದು ಇಂಗ್ಲಿಷರೊಡನೆ ಸಂಘರ್ಷಕ್ಕಿಳಿದ ಕರ್ನಾಟಕ ಯುದ್ಧ ಕಾರಣವಾಯಿತು. ಇವಾಗ ಕರ್ನಾಟಕ ಯುದ್ಧಗಳು ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇಂಗ್ಲಿಷರೊಡನೆ ಸಂಘರ್ಷಕ್ಕಿಳಿದ ಕರ್ನಾಟಕ ಯುದ್ಧವು ಕಾರಣವಾಯಿತು ಅಂತ ನೋಡ್ಬೋದು. ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಪ್ರತಿಸ್ಪರ್ಧಿ ಅಂತ ಇರುತ್ತೆ. ಇದು ನೋಡೋಣ. ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಪ್ರತಿಸ್ಪರ್ಧಿ. ಪೋರ್ಚುಗೀಸರು ಮತ್ತು ಡಚ್ಚರು 18ನೇ ಶತಮಾನದ ಮಧ್ಯಂತರಕ್ಕೆ ಹೊತ್ತಿಗೆ ಬ್ರಿಟಿಷ್ ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾಗದೆ ಭಾರತದ ರಾಜಕೀಯ ರಂಗದಲ್ಲಿ ಹಿಂದೆ ಸರಿದರು. ಪೋರ್ಚುಗೀಸರು ಮತ್ತು ಡಚ್ಚರು. ಪೋರ್ಚುಗೀಸರು 18ನೇ ಶತಮಾನದ ಮಧ್ಯಂತರ ಹೊತ್ತಿಗೆ ಬ್ರಿಟಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾಗದೆ ಭಾರತದ ರಾಜಕೀಯ ರಂಗದಿಂದ ಹಿಂದೆ ಸರಿದರು. ಅಂತಿಮವಾಗಿ ಕಣದಲ್ಲಿ ಉಳಿದ ಬ್ರಿಟಿಷರು ಮತ್ತು ಫ್ರೆಂಚರು ದಕ್ಷಿಣ ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಭಾವವನ್ನು ಉಳಿಸಿಕೊಳ್ಳಲು ಸಲುವಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದರು. ಇದೇ ಸಂದರ್ಭದಲ್ಲಿ ಹೈದರಾಬಾದ್ ಸಂಸ್ಥಾನ ಅಥವಾ ಕರ್ನಾಟಕ, ತಮಿಳುನಾಡು ಪೂರ್ವ ಭಾಗವನ್ನು ಪ್ರಾಂತ್ಯದಲ್ಲಿ ರಾಜಕೀಯ ಅಸ್ಥಿರತೆಯ ಲಾಭ ಪಡೆಯಲು ಫ್ರೆಂಚರು ಮತ್ತು ಬ್ರಿಟಿಷರು ಯತ್ನಿಸಿದರು. ಅದರ ಪರಿಣಾಮ 3 ಕರ್ನಾಟಕ ಯುದ್ಧಗಳು ನಡೆದವು. ಇವಾಗ ನಮ್ಮ ಭಾರತಕ್ಕೆ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಇಂಗ್ಲಿಷರು ಬಂದಿದ್ದರು. ಇವಾಗ 18ನೇ ಶತಮಾನ ಹೊತ್ತಿಗೆ ಪೋರ್ಚುಗೀಸರು ಮತ್ತು ಡಚ್ಚರು ಬ್ರಿಟಿಷರ ಮತ್ತು ಫ್ರೆಂಚರ ಪೈಪೋಟಿ ಎದುರಿಸಲಾಗದೆ ಅವರು ಭಾರತದಿಂದ
ಹೋಗಿ ತೊರೆದು ಬಿಡ್ತಾರೆ ಅಥವಾ ಎಲ್ಲೇ ಇರ್ತಾರೆ. ಭಾರತ ರಾಜಕೀಯ ರಂಗದಿಂದ ಹಿಂದೆ ಸರಿದರು. ಅಂತಿಮವಾಗಿ ಉಳಿದರು ಯಾರಂದರೆ ಬ್ರಿಟಿಷರು ಮತ್ತು ಫ್ರೆಂಚರು ಉಳಿತಾರೆ. ದಕ್ಷಿಣ ಭಾರತದಲ್ಲಿ ತಮ್ಮದೇ ಆದ ರಾಜಕೀಯ ಪ್ರಭಾವವನ್ನು ಉಳಿಸಿಕೊಳ್ಳಲು ಸಲುವಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದರು. ಇದೇ ಸಂದರ್ಭದಲ್ಲಿ ಹೈದರಾಬಾದ್ ಸಂಸ್ಥಾನ ಮತ್ತು ಕರ್ನಾಟಕ ತಮಿಳುನಾಡು ಪೂರ್ವಭಾಗ ಪ್ರಾಂತ್ಯದಲ್ಲಿ ರಾಜಕೀಯ ಅಸ್ಥಿರತೆಯ ಲಾಭ ಪಡೆಯಲು ಫ್ರೆಂಚರು ಮತ್ತು ಬ್ರಿಟಿಷರು ಯತ್ನ ಪರಿಣಾಮವಾಗಿ 3 ಕರ್ನಾಟಕ ಯುದ್ಧಗಳು ಸಂಭವಿಸುತ್ತವೆ. ನಿಮಗೆ ತಿಳಿದಿರಲಿ 1724ರಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ಅಸಫ್ ಜಾ ಸ್ಥಾಪಿಸಿದನು. ಈ ಅಧೀನದಲ್ಲಿ ಕರ್ನಾಟಕ ಪ್ರಾಂತ್ಯ ಆಳುತ್ತಿದ್ದ ದೋಸ್ತ್ ಅಲಿ ಎಂಬಾತನು ಅಸಫ್ ಜಾಗೆ ನಿಷ್ಠನಾಗಿರಲಿಲ್ಲ. ಮತ್ತು 1740ರಲ್ಲಿ ಮರಾಠ ಕರ್ನಾಟಕ ಪ್ರಾಂತ್ಯವನ್ನು ಲೂಟಿ ಮಾಡಿ ದೋಸ್ತ್ ಅಲಿ ಕೊಂದು ಅವನು ಅಳಿಯ ಜಹಾಂದ ಬಸಾರದಲ್ಲಿ ಸೆರೆಯಿಟ್ಟು, ಆಗ ಅಸಫ್ ತನ್ನ ನಂಬಿಕಸ್ಥ ವ್ಯಕ್ತಿಯಾದ ಅನರುದ್ದೀನ್ ಕರ್ನಾಟಕ ನವಾಬನಾಗಿ ನೇಮಿಸಿದನು. ಇವಾಗ ನೋಡೋದಾದರೆ 3 ಕರ್ನಾಟಕ ಯುದ್ಧಗಳು ನಡೆದವು. ಅವು ಒಂದೊಂದಾಗಿ ನಾವು ನೋಡ್ಕೊಳ್ಳೋಣ. ಮೊದಲ ಕರ್ನಾಟಕ ಯುದ್ಧ 1746-48 ನಡುವೆ ನಡೆಯಿತು. ಡೂಪ್ಲಿಯ ಕೋರಿಕೆ ಮೇರೆಗೆ ಲಾಬೋರ್ಡ್-ನಾಯಿಸ್ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥ ಮಾರಿಸ್ನಿಂದ ಬಂದು ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸಿಕೊಂಡನು. ಅಸಹಾಯಕವಾಗಿ ಬ್ರಿಟಿಷರು ಕರ್ನಾಟಕ ನವಾಬನಾದ ಅನ್ವರುದ್ದೀನಲ್ಲಿ ಮೊರೆ ಇಟ್ಟರು. ಮದ್ರಾಸದಿಂದ ಫ್ರೆಂಚರನ್ನು ಹೊರಗಟ್ಟಲು ಅನ್ವರುದ್ದೀನ್ ಕಳುಹಿಸಿಕೊಟ್ಟಿದ್ದನು. ಸೇನೆ ಸೋತಿತು. ಕೊನೆಗೆ ಲಾಬೋರ್ಡ್-ನಾಯಿಸ್ ಡೂಪ್ಲೆಗೆ ತಿಳಿಸಿದ ಬ್ರಿಟಿಷರಿಂದ ಹಣ ಪಡೆದು ಮದ್ರಾಸನ್ನು ಬಿಟ್ಟುಕೊಟ್ಟನು. ಅಂದರೆ ಬ್ರಿಟಿಷರಿಂದ ಹಣ ಪಡೆದು ಮದ್ರಾಸನ್ನು ಬಿಟ್ಟುಕೊಟ್ಟನು. ಮಾರಸಿಗೆ ಹೊರಟು ಹೋದನು. ಇದರಿಂದ ಕೋಪಗೊಂಡ ಡೂಪ್ಲಿಯು ಮದ್ರಾಸನ್ನು ಮತ್ತೆ ಪಡೆಯುವ ವಿಫಲ ಪ್ರಯತ್ನ ನಡೆಸಿದನು. ಅಂತಿಮವಾಗಿ ಈ ಯುದ್ಧ ಯುರೋಪ್ನಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ಆದ ಎಕ್ಸ್ಲಾ ಚಾಪೆಲ್ ಒಪ್ಪಂದಕ್ಕೆ ಮುಕ್ತಾಯವಾಯಿತು. ಅಂದರೆ ಇದು ಮದ್ರಾಸ್ ಬೇಕಾಗಿತ್ತಲ್ಲ ಇವರಿಗೆ, ಮದ್ರಾಸ್ ಸಲುವಾಗಿ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಮಾಡಿಕೊಂಡ್ರು. ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು, ನಿಮಗೆ ತಿಳಿದಿರಲಿ ಅಂತ ಇರುತ್ತೆ, ಇದು ನೋಡ್ಕೊಳ್ಳೋಣ. ಹೈದರಾಬಾದ್ ಸಂಸ್ಥಾನವು ನಿಜಾಮನ ಅಸಫ್ ಜಾ 1748ರಲ್ಲಿ ಮರಣ ಹೊಂದಿದನು. ಸಿಂಹಾಸನಕ್ಕಾಗಿ ಅವನ ಮಗನಾದ ನಸೀರ್ ಜಂಗನಿಗೆ ಮತ್ತು ಅವನ ಮಗನಾದ ಮುಜಾಫರ್ ಜಂಗನ ನಡುವೆ ಕಲಹ ಆರಂಭವಾಯಿತು. ಅಂತ ಕರ್ನಾಟಕ ಮರಾಠ ಸೆರೆಯಿಂದ ಬಿಡುಗಡೆ ಜಹಾಂದ ಸಾಹೇಬ್ ಮತ್ತು ಅನ್ವರುದ್ದೀನ್ ನಡುವೆ ಸಿಂಹಾಸನಕ್ಕೆ ಕಿತ್ತಾಟ ಆರಂಭವಾಯಿತು. ಆಗ ಫ್ರೆಂಚರು ಹೈದರಾಬಾದ್ನಲ್ಲಿ ಮುಜಾಫರ್ ಜಂಗನಿಂದ ಕರ್ನಾಟಕ ಜಹಾಂದ ಸಾಹೇಬ್ಗೆ ಬೆಂಬಲ ನೀಡಿದರು. ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರು ನಸೀರ್ ಜಂಗ್ ಮತ್ತು ಅನ್ವರುದ್ದೀನ್ ಬೆಂಬಲ ನಿಂತರು. 1749ರಲ್ಲಿ ಜಹಾಂದ ಸಾಹೇಬ್ ಮುಜಾಫರ್ ಸಿಂಗ್ ಮತ್ತು ಫ್ರೆಂಚರ ಪಡೆಗೆ ಒಂದಾಗಿ ಅನ್ವರುದ್ದೀನ್ ಅಂಬೂರ ಕದನದಲ್ಲಿ ಕೊಂದರು. ಪರಿಣಾಮವಾಗಿ ಜಹಾಂದ ಸಾಹೇಬ್ ಕರ್ನಾಟಕ ನವಾಬನಾದನು. ಅನ್ವರುದ್ದೀನ್ ಮಗನಾದ ಮೊಹಮ್ಮದ್ ಅಲಿ ಬ್ರಿಟಿಷರ ನೆರವಿನಿಂದ ತಿರುಚನಾಪಳ್ಳಿಯನ್ನು ನೆಲೆಯಂತನು. ಅಂತ ಹೈದರಾಬಾದಿನ ಮುಜಾಫರ್ ಜಂಗನು ಜಹಾಂದ ಸಾಹೇಬ್ ಮತ್ತು ಫ್ರೆಂಚರ ಸಹಾಯದಿಂದ ನಸೀರ್ ಜಂಗನನ್ನು ಕೊಂದು ನಿಜಾಮನನ್ನು ಸ್ವಲ್ಪ ದಿನಗಳಲ್ಲಿ ಹತ್ಯೆಗೀಡಾದನು. ಅವನ ಸ್ಥಾನಕ್ಕೆ ಫ್ರೆಂಚರು ಅಸಫ್ ಜಾನ್ ಇನ್ನೊಬ್ಬ ಮಗನಾದ ಸಲೂಬ ಜಂಗನನ್ನು ನಿಜಾಮನಾಗಿ ಮಾಡಿದರು. ಇವಾಗ 2ನೇ ಕರ್ನಾಟಕ ಯುದ್ಧ ನೋಡೋಣ. 2ನೇ ಕರ್ನಾಟಕ ಯುದ್ಧ ನಿಮಗೆ 1749ರಿಂದ 1754ರವರೆಗೆ ನಡೆಯಿತು. ಬದಲಾಗಿ ಸನ್ನಿವೇಶದಲ್ಲಿ ಫ್ರೆಂಚರು ಅಸಫ್ ಜಾನ್ ಮತ್ತು ಮಗನಾದ ಸಲೂಬ್ ಜಂಗನನ್ನು ಹೈದರಾಬಾದ್ನಿಂದ ನಿಜಾಮನಾಗಿ ಮಾಡಿದನು. ಅವನ ರಕ್ಷಣೆಗಾಗಿ ಆಸ್ಥಾನ ಫ್ರೆಂಚರು ತಮ್ಮ ಸೈನ್ಯ ಸಹಿತ ಬುಸ್ಸಿ ಎಂಬ ಅಧಿಕಾರಿಯನ್ನು ನಡೆಸಿದರು. ಅಂದರೆ ಬದಲಾದ ಸನ್ನಿವೇಶ, ಫ್ರೆಂಚರು ಅಸಫ್ ಜಾನ್ ಮತ್ತೊಬ್ಬ ಮಗನಾದ ಸಲೂಬ್ ಜಂಗನನ್ನು ಹೈದರಾಬಾದ್ನಿಂದ ನಿಜಾಮನಾಗಿ ಮಾಡಿದರು. ಅವನ ರಕ್ಷಣೆಗಾಗಿ ಆಸ್ಥಾನದಲ್ಲಿ ಫ್ರೆಂಚರು ತಮ್ಮ ಸೈನ್ಯ ಸಹಿತ ಬುಸ್ಸಿ ಎಂಬ ಅಧಿಕಾರಿಯನ್ನು ನೇಮಿಸಿದರು. ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಜಹಾಂದ ಸಾಹೇಬನು ಕರ್ನಾಟಕ ನವಾಬನಾಗಿದ್ದನು. ಆದರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ರಾಬರ್ಟ್ ಕ್ಲೈವನು ಕರ್ನಾಟಕದ ರಾಜಧಾನಿ ಆರ್ಕಾಟಿನ ಮೇಲೆ ಆಕ್ರಮಣ ಮಾಡಿ ಫ್ರೆಂಚರು ಮತ್ತು ಜಹಾಂದ ಸಾಹೇಬನನ್ನು ಸೋಲಿಸಿದನು. ಅಂತಿಮವಾಗಿ ಯುದ್ಧದಲ್ಲಿ ಜಹಾಂದ ಸಾಹೇಬನನ್ನು ಬಂಧಿಸಿ ಹತ್ಯೆ ಮಾಡಲಾಯಿತು. ಅವನ ಸ್ಥಾನಕ್ಕೆ ಬ್ರಿಟಿಷರು ಅನ್ವರುದ್ದೀನ್ ಮಗನಾದ ಮೊಹಮ್ಮದ್ ಅಲಿ ನವಾಬನಾಗಿ ನೇಮಕ ಮಾಡಿದರು. ಕೊನೆಗೆ 2ನೇ ಕರ್ನಾಟಕ ಯುದ್ಧವು ಪಾಂಡಿಚೇರಿ ಒಪ್ಪಂದದ ಮೂಲಕ ಮುಕ್ತಾಯವಾಯಿತು. ಫ್ರೆಂಚರ ಡೂಪ್ಲಿಯನ್ನು ಹಿಂದಕ್ಕೆ ಕರೆಸಿಕೊಂಡು ಯುದ್ಧ ಫ್ರೆಂಚರಿಗೆ ರಾಜಕೀಯ ಹಿನ್ನಡೆ, ಬ್ರಿಟಿಷರಿಗೆ ಫಾಯ್ದೆ ತಂದುಕೊಟ್ಟಿತು. 3ನೇ ಕರ್ನಾಟಕ ಯುದ್ಧ ನೋಡೋದಾದರೆ
ಮೂರನೇ ಕರ್ನಾಟಕ ಯುದ್ಧ 1756ರಿಂದ 1763ರಲ್ಲಿ. ಇದು ನಿಮಗೆ ಎರಡನೇ ಕರ್ನಾಟಕದ ಪಾಂಡಿಚೇರಿ ಮತ್ತು ಒಂದನೇ ಎಕ್ಸ್ಟ್ರಾ ಒಪ್ಪಂದದ ಮುಖಾಂತರ ಮುಗಿಯಿತು. ಮೂರನೇ ಕರ್ನಾಟಕ ಯುದ್ಧ ನೋಡಿದರೆ 1756ರಿಂದ 1763. ಫ್ರೆಂಚರ ಕೌಂಟ್ ಡಿ ಲ್ಯಾಲಿಯೋ 1760ರಲ್ಲಿ ವಾಂಡಿವಾಸ್ ಕೋಟೆಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದನು. ಈ ನಿರ್ಣಾಯಕ ವಾಂಡಿವಾಸ್ ಕದನದಲ್ಲಿ ಬ್ರಿಟಿಷ್ ಸೈನ್ಯಾಧಿಕಾರಿ ಸರ್ ಐರ್ ಕಾಟನ್ ಫ್ರೆಂಚರನ್ನು ಸೋಲಿಸಿದಲ್ಲದೆ ಬುಸ್ಸಿಯನ್ನು ಸೆರೆಹಿಡಿದನು. ಲಾಲಿಯು ತಪ್ಪಿಸಿಕೊಂಡು ಪಾಂಡಿಚೇರಿಯಲ್ಲಿ ತಲೆಮರೆಸಿಕೊಂಡನು. ಅಂತಿಮವಾಗಿ ಐರಕೋಟನು ಪಾಂಡಿಚೇರಿಗೆ ಮುತ್ತಿಗೆ ಹಾಕಿದನು. ಲಾಲಿಯು 1761ರಲ್ಲಿ ಬೇರಿಸತುಗೊಂಡ ಶರಣಾದನು. ಕರ್ನಾಟಕ ಯುದ್ಧದ ಪರಿಣಾಮವಾಗಿ ಫ್ರೆಂಚರು ಭಾರತದ ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಂಡರು. ಕರ್ನಾಟಕ ಯುದ್ಧದ ಮುಖಾಂತರ ಎಲ್ಲ ನೆಲೆಗಳು ಫ್ರೆಂಚರು ಕಳೆದುಕೊಂಡರು. ಅದೇಗೋ 1763ರಲ್ಲಿ ನಡೆದ ಪ್ಯಾರಿಸ್ ಒಪ್ಪಂದ. 1719 ಪ್ಯಾರಿಸ್ ಒಪ್ಪಂದ ಮಕರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಹಿಂತಿರುಗಿಸಲಾಯಿತು. ನಂತರ 1713ರಲ್ಲಿ ಪ್ಯಾರಿಸ್ ಒಪ್ಪಂದ ಮಕರ ಫ್ರೆಂಚರಿಗೆ ಪಾಂಡಿಚೇರಿ ಮತ್ತು ಹಿಂತಿರುಗಿಸಲಾಯಿತು. ಈ ಬೆಳವಣಿಗೆ ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾದರು. ಹೀಗೆ ಬ್ರಿಟಿಷರು ತಮ್ಮ ಇತರ ಯುರೋಪಿನ ಸ್ಪರ್ಧೆಯನ್ನು ದಮನ ಮಾಡಿ ದಕ್ಷಿಣ ಭಾರತವನ್ನು ಗೆಲ್ಲುವ ಕಾರ್ಯವನ್ನು ಮಗ್ನರಾಗಿದ್ದರು. ಇಲ್ಲಿ ನೋಡ್ತಿರ್ಬೋದು, ಇದನ್ನು ಕೂಡ ನೋಡ್ಕೊಳ್ಳಿ, ಇದನ್ನು ಕೂಡ ಸ್ವಲ್ಪ ಓದ್ಕೊಳ್ಳೋಣ. ರಾಬರ್ಟ್ ಕ್ಲೈವ್ ಯಾರು ಅಂತ. ಭಾರತ ಬ್ರಿಟಿಷ್ ಅಧಿಕಾರಿ ಕಟ್ಟಿದ ಪ್ರಥಮಾಧಿಕಾರಿ ಅಂದರೆ ನಿಮಗೆ ತಿಳಿದಿರೋ ರಾಬರ್ಟ್ ಕ್ಲೈವ್ ಅನ್ನೋ ಚರಿತ್ರೆ ನೋಡೋಣ. ಭಾರತದಲ್ಲಿ ಬ್ರಿಟಿಷ್ ಅಧಿಕಾರವನ್ನು ಕಟ್ಟಿದ ಪ್ರಥಮಾಧಿಕಾರಿ ರಾಬರ್ಟ್ ಕ್ಲೈವ್. ಈತನು ಈಸ್ಟ್ ಇಂಡಿಯಾ ಕಂಪನಿ ಕಾನೂನು ಸೇವೆಗೆ ಸೇರಿದನು. ಕರ್ನಾಟಕ ಯುದ್ಧದಲ್ಲಿ ಅಂದನು ಅರ್ಕಾಟೆಕ್ ಮುತ್ತಿಗೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸಿದನು. ಬ್ರಿಟಿಷರ ವಿಜಯಕ್ಕೆ ಕಾರಣವಾದ ದಕ್ಷಿಣ ಭಾರತ ಬ್ರಿಟಿಷರ ಅಸ್ತಿತ್ವವನ್ನು ಸ್ಥಾಪಿಸುವಲ್ಲಿ ಸಫಲನಾದನು. ಈತ ಬಂಗಾಳ ವಿಜಯ ಕಾರಣವಾದನು. 1757ರಲ್ಲಿ ಪ್ಲಾಸಿ ಕದನ ವಿಜಯದಿಂದಾಗಿ ಬಂಗಾಳದ ನವಾಬನ ಮೇಲೆ ಹಿತವನ್ನು ಸಾಧಿಸಿದನು. ಇದರಿಂದ ಅಪಾರ ಸಂಪತ್ತನ್ನು ಕ್ಲೈವನು ಸಂಪಾದಿಸಿದನು. ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಲಾಭವನ್ನು ತಂದುಕೊಟ್ಟು ಅಪಾರ ಸಂಪತ್ತಿನಿಂದ ಇಂಗ್ಲೆಂಡ್ಗೆ ಹಿಂತಿರುಗಿದನು. ಕ್ಲೈವನು ಸಂಸತ್ತಿನಲ್ಲಿ ಸದಸ್ಯನಾಗಿ ಸಹ ನೇಮಕಗೊಂಡನು. ರಾಬರ್ಟ್ ಕ್ಲೈವನು ಇಂಗ್ಲೆಂಡ್ಗೆ ಹಿಂತಿರುಗಿ ನಂತರ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರವನ್ನು ನಷ್ಟವನ್ನು ಅನುಭವಿಸತೊಡಗಿದನು. ಅವನ ಮೇಲೆ ಆಪಾದನೆಯನ್ನು ಇಂದಿಗೂ ಸಹ ಅನಿವಾರ್ಯತೆಯನ್ನು ಸರ್ಕಾರ ಮತ್ತೆ ಕ್ಲೈವನು ಬ್ರಿಟಿಷರ ಘನತೆ ಮತ್ತು ಹಿತಾಸಕ್ತಿಗಳನ್ನು ಕಾಪಾಡುವ ಸಲುವಾಗಿ ಭಾರತಕ್ಕೆ ಸೇನಾಪತಿಯಾಗಿ ಕಳಿಸಿಕೊಟ್ಟನು. ಬಕ್ಸರ್ ಕದನದಲ್ಲಿ ಮತ್ತೆ ವಿಜಯಿಯಾಗಿ ಬ್ರಿಟಿಷರಿಗೆ ಘನತೆಯನ್ನು ತಂದುಕೊಟ್ಟು ಕ್ಲೈವನು ಬಂಗಾಳದ ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳ ಮೇಲೆ ದಿವಾನಿ ಹಕ್ಕನ್ನು ಕಂಪನಿಗೆ ತಂದುಕೊಟ್ಟನು. ಇದರಿಂದ ಮತ್ತೆ ಸಂಪತ್ತನ್ನು ತನಗೂ ಮತ್ತು ಈಸ್ಟ್ ಇಂಡಿಯಾ ಕಂಪನಿಗೆ ದೊರಕಿಸಿಕೊಂಡು 1767ರಲ್ಲಿ ಇಂಗ್ಲಿಷ್ಗೆ ಹಿಂದಿರುಗಿದನು. ಡೂಪ್ಲೆ ಭಾರತದ ಫ್ರೆಂಚ್ ಅಧಿಪತ್ಯದ ಮೇಲೆ ಗವರ್ನರ್ ಜನರಲ್ ಆಗಿದ್ದನು. 1742ರಲ್ಲಿ ನೇಮಕಗೊಂಡನು. ಭಾರತ ಮೇಲೆ ರಾಜಕೀಯ ಅಧಿಪತ್ಯ ಸ್ಥಾಪನೆ ಕನಸನ್ನು ಕಾಣುತ್ತಿದ್ದನು. ಡೂಪ್ಲೆ ಇಲ್ಲಿ ದೇಶೀಯ ರಾಜಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡು ಡೂಪ್ಲೆ ಕಟ್ಟಿದ ದೇಶಿ ಸೇನೆಯಲ್ಲಿ ಹೈದರಾಲಿ ಸಹ ತರಬೇತಿಯನ್ನು ಪಡೆದನು. ಬ್ರಿಟಿಷರಿಗೆ ಡೂಪ್ಲೆಯು ತಮ್ಮ ಅಧಿಪತ್ಯ ಸ್ಥಾಪನೆಗೆ ಸಲುವಾಗಿ ಕಟ್ಟಿದ್ದನು. ಹೀಗೆ ಕರ್ನಾಟಕ ಮತ್ತು ದಕ್ಕನ್ ಮೇಲೆ ಅಧಿಪತ್ಯ ಸ್ಥಾಪನೆಗಾಗಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಸಂಘರ್ಷ ಕಾಣುತ್ತಿತ್ತು. ಡೂಪ್ಲೆಯು 1746ರಲ್ಲಿ ಮದ್ರಾಸ್ ಕದನದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದರು, ಯಶಸ್ವಿಯಾಗಿದ್ದರು. ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಸಂಘರ್ಷವು 1754ರಲ್ಲಿ ನಡೆಯಿತು. ತದನಂತರ ಫ್ರಾನ್ಸಿನ ಸರ್ಕಾರ ಶಾಂತಿ ಬಯಸಿ ಡೂಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಂಡರು. ಇವಾಗ ನೋಡಿದ್ರೆ ನಾವು 3 ಕರ್ನಾಟಕ ಯುದ್ಧಗಳು ನೋಡಿದ್ವಿ ಮತ್ತು ರಾಬರ್ಟ್ ಕ್ಲೈವ್ ಮತ್ತು ಡೂಪ್ಲೆ ಅವರು ಕೂಡ ಚರಿತ್ರೆ ನೋಡಿದ್ವಿ. ಇವಾಗ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಅಂತ ಇರುತ್ತೆ, ಅದು ನೋಡೋಣ. ಅದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಇವಾಗ ಇದನ್ನು ಮುಗಿಸಾಕೋಣ ಸ್ನೇಹಿತರೆ. ಇದರಲ್ಲೇ ನೋಡೋಣ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಅಂತ ಇದೆಯಲ್ಲ, ಅದನ್ನು ಕೂಡ ಇವಾಗ ಮುಗಿಸಿ ಹಾಕೋಣ. ಮತ್ತು ದಕ್ಷಿಣ ಭಾರತದಲ್ಲಿ ರಾಜಕೀಯ ನಿಯಂತ್ರಣ ಸಾಧಿಸಲು ಬ್ರಿಟಿಷ್ 18ನೇ ಶತಮಾನದಿಂದ ದ್ವಿತೀಯ ಅಂದರೆ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಏನಾಯ್ತು ಅಂತ ನೋಡ್ಕೊಳ್ಳೋಣ. ದಕ್ಷಿಣ ಭಾರತದಲ್ಲಿ ರಾಜಕೀಯ ನಿಯಂತ್ರಣ ಸಾಧಿಸಿ ಬ್ರಿಟಿಷರು 18ನೇ ಶತಮಾನದಲ್ಲಿ ದ್ವಿತೀಯ ಅರ್ಧದಲ್ಲಿ ಸ್ಪಂದರಿಸಿ ಬಂಗಾಳದ ಪ್ರಾಂತ್ಯ ಮೇಲೆ ಪೂರ್ಣ ನಿಯಂತ್ರಣ ಸಾಧಿಸಲು ಮುಂದಾದರು. ಕೃಷಿ, ವಾಣಿಜ್ಯ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಬಂಗಾಳ ಪ್ರಾಂತ್ಯ ಸಮೃದ್ಧಿ ಬೆಳವಣಿಗೆ ಹೊಂದಿತು. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಈ ಪ್ರಾಂತ್ಯದಲ್ಲಿ ಅಪಾರ ಲಾಭವನ್ನು ಗಳಿಸಿತು. 1717ರಲ್ಲಿ ಮೊಘಲ್ ದೊರೆ ಫಾರ್ರುಖ್-ಸಿಯಾರನ್ ಬಂಗಾಳದ ಮುಕ್ತ ವ್ಯಾಪಾರ ನಡೆಯಲು ಕಂಪನಿಗೆ ನೀಡಿದ ದಾಸ್ತಕಗಳಿಗೆ ಪರವಾಗಿ ಪತ್ರ ಅವರ ಲಾಭಕ್ಕೆ ಕಾರಣವಾಗಿತ್ತು. ಅಂದರೆ ಕಂಪನಿಗೆ ಸೀಮಿತವಾಗಿದ್ದನು. ಈ ದಾಸ್ತಕಗಳಿಗೆ ಕಂಪನಿ ನೌಕರರು ತಮ್ಮ ಖಾಸಗಿ ವ್ಯಾಪಾರಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದರು. ಇದರಿಂದ ಬಂಗಾಳದ ಸರ್ಕಾರಕ್ಕೆ ಅಪಾರ ನಷ್ಟ ಉಂಟಾಗಿತ್ತು. ಅದರಿಂದ ಮರ್ಷದ್ ಅಲಿ ಖಾನ್ನಿಂದ ಅಲಿ ವರ್ದಿನ್ ಅವರಿಗೆ ಎಲ್ಲ ನವಾಬರು ದಾಸ್ತಕವನ್ನು ದುರುಪಯೋಗಪಡಿಸಿಕೊಂಡರು. ಇದರಿಂದ ಮುಂದೆ ಇದೇ ವಿಚಾರ ನವಾಬ ಮತ್ತು ಕಂಪನಿ ನಡುವೆ ಸಂಘರ್ಷವನ್ನು ಎಡೆ ಮಾಡಿಕೊಂಡಿತು.
ಇದರ ಪರಿಣಾಮ ಭಾರತ ಇತಿಹಾಸಕ್ಕೆ ಹೊಸ ತಿರುವನ್ನು ಕೊಟ್ಟು ಅತ್ಯಂತ ಮಹತ್ವಪೂರ್ಣವಾದ 2 ಯುದ್ಧಗಳು ನಡೆದವು. ಅವುಗಳೇ ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನಗಳು. ನಾವು ನೋಡ್ಕೊಳ್ಳೋಣ. ನಿಮಗೆ ತಿಳಿದಿರಲಿ, ದಸ್ತಖತ್ ಯಾವುದೇ ತೆರಿಗೆ ಇಲ್ಲದ ಸರಕು ಆಮದು ಮತ್ತು ರಫ್ತು ಮಾಡಲು ಆ ಸರಕನ್ನು ಸಾಗಣೆ ಮಾಡುವುದು ಬೇಕಾದ ಪರವಾನಗಿ ಪತ್ರ. ಪ್ಲಾಸಿ ಕದನ ನಿಮಗೆ ನಡೆದಿದ್ದು 1757ರಲ್ಲಿ. ಬಂಗಾಳದ ನವಾಬನಾದ ಅಲಿವರ್ದಿ ಖಾನನು 1756ರಲ್ಲಿ ನಿಧನನಾದನು. ನಂತರ ಅವನ ಮೊಮ್ಮಗನಾದ ಸಿರಾಜುದ್ದೌಲನು ಅಧಿಕಾರಕ್ಕೆ ಬಂದನು. ಯುವ ನವಾಬನಾದ ಸಿರಾಜುದ್ದೌಲನಿಗೆ ಮತ್ತು ಬ್ರಿಟಿಷರು 1757 ಇತಿಹಾಸ ಪ್ಲಾಸಿದ ಕ್ಲಾಸಿಕ್ ಕದನ ನಡೆದನು. ಕಾರಣಗಳು ಏನೆಂದರೆ, ಪ್ಲಾಸಿ ಕದನ ಆಗೋಕ್ಕೆ ಕಾರಣಗಳು ನೋಡೋದಾದರೆ, ದಾಸ್ತಕಗಳು ದುರುಪಯೋಗ. ಕಂಪನಿ ವ್ಯಾಪಾರಕ್ಕಾಗಿ ನೀಡಿದ ದಾಸ್ತಕಗಳನ್ನು ಬ್ರಿಟಿಷರ ನೌಕರರು ದುರುಪಯೋಗ ಪಡಿಸಿಕೊಳ್ಳುವ ಮೂಲಕ ರಾಜ್ಯದ ಬೊಕ್ಕಸೆಗೆ ನಷ್ಟವುಂಟು ಮಾಡಿತು. ಸಿರಾಜನು ಕೆರಳಿಸಿತು. ಅನುಮತಿಯಿಲ್ಲದ ಕೋಟೆ ದುರಸ್ತಿ. ಪರಸ್ಪರ ಪ್ರತಿಸ್ಪರ್ಧಿಗಳಾದ ಬ್ರಿಟಿಷ್ ಮತ್ತು ಫ್ರೆಂಚರು ತಮ್ಮ ವ್ಯಾಪಾರಿ ಕೋಟೆಯನ್ನು ಶಸ್ತ್ರಗಳಿಂದ ಬಲಪಡಿಸಿಕೊಳ್ಳುತ್ತಿದ್ದರು. ಅನುಮತಿ ಪಡೆದ ಕೋಟೆಯನ್ನು ದುರಸ್ತಿ ಮಾಡಿದ್ದರಿಂದ ಆಗ ಫಿರಂಗಿಯನ್ನು ತೆಗೆದುಹಾಕಲು ಸಿರಾಜನು ಸೂಚಿತನಾದನು. ಬ್ರಿಟಿಷರು ಪಾಲಿಸಲಿಲ್ಲ. ಇದರಿಂದ ಸಿರಾಜನು ಆಕ್ರೋಶಗೊಂಡನು. ಕಪ್ಪು ಕೋಣೆ ದುರಂತ. ಆಗ ಸಿರಾಜನು ಬ್ರಿಟಿಷರ ಫೋರ್ಟ್ ವಿಲಿಯಂ ಕೋಟೆಯನ್ನು ಸುಲಭವಾಗಿ ಗೆದ್ದು ಗೆಲುವನ್ನು ಸೆರೆಹಿಡಿದನು. ಸಿರಾಜನ ಆಕ್ರಮಣ, ಸೆರೆ ಮತ್ತು 17 ಬ್ರಿಟಿಷರ ಚಿಕ್ಕ ಕೋಟೆಗಳಲ್ಲಿ ಸಂಬಂಧಿಸಿದ 17-20 ಮಂದಿಯನ್ನು ನೋಡಬಹುದು. ಅಸಹ್ಯವಾಗಿ ಜನರು 23 ಜನ ಬದುಕಿ ಉಳಿದರು ಎಂಬುದಾಗಿ ಈ ಸುದ್ದಿಯನ್ನು ಕೇಳಿ ರಾಬರ್ಟ್ ಕ್ಲೈವನು ಉಗ್ರಕೋಪದಿಂದ ಬಲಿಷ್ಠ ಸೈನ್ಯದ ಬಂಗಾಳದ ನವಾಬನಾಗಿದ್ದನು. ಮೊದಲು ನವಾಬನಾದ ವಿರೋಧಿಗಳು ಮಾಣಿಕ್ ಚಂದ್, ನೇಮಚಂದ್, ಜಗತ್ ಸೇಠ್ ಬಂಗಾಳ ಲೇವಿಯಾಗಿದ್ದರು ಮೊದಲಾದ ಶ್ರೀಮಂತರಾದರು. ತನ್ನ ಸೆಳೆದುಕೊಂಡ ನಂತರ ಸಿರಾಜನು ಸೇನಾಪತಿಯಾದ ಮೀರ್ ಜಾಫರನಿಗೆ ನವಾಬನಾಗಿ ನಡೆವ ಅಮಿಷವಡ್ಡಿ ಯುದ್ಧದಲ್ಲಿ ತಟಸ್ಥನಾಗಲು ರಾಜ್ಯವನ್ನು ಒಪ್ಪಿಸಿ, ಇದರಿಂದ ಧೈರ್ಯಗೊಂಡ ರಾಬರ್ಟ್ ಕ್ಲೈವನು 1757 ಜೂನ್ 23ರಂದು ಸಿರಾಜುದ್ದೌಲನ ಮೇಲೆ ಕದನ ಸಾರಿದನು. ಪ್ಲಾಸಿ ಎಂಬಲ್ಲಿ ನಡೆದ ಕದನದಲ್ಲಿ ಕ್ಲೈವನನ್ನು ಯೋಜಿಸಿದಂತೆ ಎಲ್ಲವನ್ನೂ ನಡೆಯಿತು. ಯುದ್ಧದ ಭೂಮಿಯಿಂದ ತಪ್ಪಿಸಿಕೊಂಡ ಸಿರಾಜುದ್ದೌಲನನ್ನು ಸೆರೆಹಿಡಿದು ಕೊಲ್ಲಲಾಯಿತು. ಇವಾಗ ನೋಡೋದಾದರೆ, ಕ್ಲಾಸಿಕ್ ಕದನ ಇತ್ತು, ಇದು ಬಕ್ಸರ್ ಕದನ. ಪ್ಲಾಸಿ ಕದನ ಇತ್ತು. ಇವಾಗ ಈ ಯುದ್ಧದಲ್ಲಿ ಬಕ್ಸರ್ ಕದನ ನಾವು ನೋಡ್ಕೊಳ್ಳೋಣ. ಬಕ್ಸರ್ ಕದನ 1764ರಲ್ಲಿ ಮೀರ್ ಖಾಸಿಮ್ ಎಂಬ ಒಬ್ಬ ಸಾಮರ್ಥ್ಯಯುತ ಈತನು ಸಹ ಪ್ರಾರಂಭದಲ್ಲಿ ಕಂಪನಿಗೆ ನಿಷ್ಠೆಯಿಂದನು. 2 ಲಕ್ಷ ಪೌಂಡ್ ಹಣದ ಜೊತೆಗೆ ಕೆಲವು ಪ್ರದೇಶ ಕಂಪನಿಗೆ ಬಿಟ್ಟುಕೊಟ್ಟನು. ಆದರೆ ಶೀಘ್ರದಲ್ಲೇ ಮೀರ್ ಖಾಸಿಮನು ತನ್ನ ಸ್ವತಂತ್ರ ರಾಜನೆಂದು ಭಾವಿಸಿಕೊಂಡನು. ದಸ್ತಾಕನು ದುರ್ಬಳಕೆಯಿಂದ ಪರಿಶೀಲಿಸಿ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಪ್ತ ಮುಕ್ತ ಘೋಷಿಸಿದನು. ಇದರಿಂದಾಗಿ ಭಾರತೀಯ ಸುಂಕವಿಲ್ಲದ ವ್ಯಾಪಾರ ನಡುವೆ ಮೂಲಕ ಬ್ರಿಟಿಷರೊಡನೆ ನೇರ ಸ್ಪರ್ಧಿಗಳೆಂದು ಪರಿಣಾಮವಾಗಿ ಬ್ರಿಟಿಷರ ವ್ಯಾಪಾರಕ್ಕೆ ಭಾರಿ ಹೊಡೆತ ಬಿದ್ದಿತು. ಬ್ರಿಟಿಷರಿಗೆ ನವಾಬನ ವಿರೋಧಿ ಇಂದಿಷ್ಟು ಸಾಕಿತ್ತು. ಅವರು ಮೀರ್ ಖಾಸಿಮನನ್ನು ಇಳಿಸಿ ಮತ್ತೆ ಮೀರ್ ಜಾಫರನನ್ನು ನವಾಬನಾಗಿ ಮಾಡಿದನು. ಬ್ರಿಟಿಷರು ಕುಟಿಲತೆಯಿಂದಲೇ ಅರಿತಿದ್ದರು. ಮೀರ್ ಖಾಸಿಮನು ಬ್ರಿಟಿಷರ ವಿರುದ್ಧ ಸಂಘಟನಾತ್ಮಕ ಹೋರಾಟಕ್ಕೆ ಮುಂದಾದನು. ಭಾರತಕ್ಕೆ ವ್ಯಾಪಾರ ಮತ್ತು ವಿವಿಧ ಕಸುಬುಗಳನ್ನು ಅವನು ಬೆಂಬಲಕ್ಕೆ ನಿಂತರು. ಈ ನಿಟ್ಟಿನಲ್ಲಿ ಮುಂದುವರೆದು ಮೀರ್ ಖಾಸಿಮನು ಮೊದಲ ದೊರೆ ಎರಡನೇ ಶಾ ಆಲಂ ಮತ್ತು ಔದನು ನವಾಬನ ಶುದ್ಧ-ಉಲ್-ದೌಲರಿಗೆ ಒಪ್ಪಂದ ಮಾಡಿಕೊಂಡ ಪರಿಣಾಮವಾಗಿ ಮೀರ್ ಖಾಸಿಮ್ ನೇತೃತ್ವದಲ್ಲಿ 3 ಸಂಯುಕ್ತ ಸೇನೆಗಳನ್ನು ಹೆಕ್ಟರ್ ಮನ್ರೋ ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯವನ್ನು 1764ರಲ್ಲಿ ಬಕ್ಸರ್ ಎಂಬಲ್ಲಿ ಮುಖಾಮುಖಿಯಾಗಿ ಅಂತಿಮ ಯುದ್ಧದಲ್ಲಿ ಮೀರ್ ಖಾಸಿಮ್ ಸೋತು ಪಲಾಯನ ಮಾಡಿದನು. ಶಾ ಆಲಂ ಶರಣಾಗಿ ಬ್ರಿಟಿಷರ ಶಕ್ತಿ ತೊಡೆದೊಯ್ದು ಈ ಒಕ್ಕೂಟವನ್ನು ಪ್ರಯತ್ನಿಸುವಲ್ಲಿ ವಿಫಲವಾಯಿತು. ಮತ್ತೆ ಪರಿಣಾಮ ಅಂದರೆ, ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದೇವಾನಿ ಹಕ್ಕನ್ನು ಎರಡನೇ ಶಾ ಆಲಂ ನೀಡಿದನು. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳು ಪಡೆದು ಬಂಗಾಳದ ಮೇಲೆ ತನ್ನ ಹಕ್ಕಿಲ್ಲ ಬಿಟ್ಟುಕೊಡಬೇಕಾಯಿತು. ಔದ ನವಾಬನು ಫುಜ್ ಉದ್ ದೌಲನ ಕಂಪನಿಗೆ ಯುದ್ಧದ ನಷ್ಟ ಪರಿಹಾರವನ್ನು 50 ಲಕ್ಷ ರೂಪಾಯಿ ಕೊಡಬೇಕಾಯಿತು. ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿಗೆ ನಿರ್ವಹಿಸತೊಡಗಿದನು. ಅಂತಿಮವಾಗಿ ಬಕ್ಸರ್ ಕದನದ ಬ್ರಿಟಿಷ್ ಬಂಗಾಳ, ಬಿಹಾರ್ ಮತ್ತು ಒರಿಸ್ಸಾದ ನಿಜವಾದ ಒಡೆಯರೆಂದು ದೃಢೀಕರಿಸಿದರು ಹಾಗೂ ಔದ್ ಕೂಡ ಅವರ ಅಧೀನದಲ್ಲಿ ಉಳಿಯುವಂತಾಯಿತು. 1765ರಲ್ಲಿ ರಾಬರ್ಟ್ ಕ್ಲೈವನು ಬಂಗಾಳದ ದ್ವಿಜ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದನು. ಇದರ ಪ್ರಕಾರ ಕಂದಾಯ ವಸೂಲಿ, ನಾಗರಿಕತೆ ಮತ್ತು ಅಪಾರ ನ್ಯಾಯ ನಿರ್ವಹಣೆ ಮತ್ತು ಭಾರತೀಯ ಅಧಿಕಾರಿಗಳಿಗೆ ನೀಡಲಾಯಿತು. ವಸೂಲಾತ ಕಂದಾಯ ನಿರ್ವಹಣಾ ಆಡಳಿತ ಬ್ರಿಟಿಷರು ತಮ್ಮ ಬಳಿಯಲ್ಲಿ
ಇಟ್ಟುಕೊಂಡರು. ಹೀಗೆ ಬ್ರಿಟಿಷರು ತಮ್ಮ ವಾಣಿಜ್ಯ ಹಿತಾಸಕ್ತಿ ಕಾಪಾಡುವ ಸಲುವಾಗಿ ಭಾರತದಲ್ಲಿ ರಾಜಕೀಯ ಪರವನ್ನು ಸ್ಥಾಪಿಸಿದರು. ನಿಮಗೆ ತಿಳಿದಿರಲಿ ಇವಾಗ ಏನಂದರೆ ಈಸ್ಟ್ ಇಂಡಿಯಾ ಕಂಪನಿ 16ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಲಾಯಿತು. 1602ರಲ್ಲಿ ಡಚ್ ಇಂಡಿಯಾ ಕಂಪನಿ ಸ್ಥಾಪಿಸಲಾಯಿತು. 17ರಲ್ಲಿ ಮೊಘಲ್ ಚಕ್ರವರ್ತಿ ಜಹಾಂಗೀರ್ ಈಸ್ಟ್ ಇಂಡಿಯಾ ಕಂಪನಿಗೆ ಪಶ್ಚಿಮ ಕರಾವಳಿ ಸೂರತ್ನಲ್ಲಿ ಅವನು ಪೂರ್ವ ಕರಾವಳಿ ಹೋಗಲಿ ವ್ಯಾಪಾರ ಮಾಡಲು ಅನುಮತಿ ನೀಡಿದನು. 1628ರಲ್ಲಿ ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಲಾಯಿತು. 1639ರಲ್ಲಿ ಇಂಗ್ಲಿಷ್ ಮತ್ತು ತಮ್ಮ ಮೊದಲಾದ ದಾಸ್ತಾನು ಕೋಟೆಗಳನ್ನು ಮದ್ರಾಸ್ನಲ್ಲಿ ಸ್ಥಾಪಿಸಲಾಯಿತು. 1460ರಲ್ಲಿ ಫ್ರೆಂಚ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಲಾಯಿತು. ಮತ್ತು ದಯವಿಟ್ಟು ಗಮನಿಸಿ, ಸಾಮಾನ್ಯ ಶಕೆ ಪೂರ್ವ ಮತ್ತು ಶಾಸಪು ಇಲ್ಲದೆ ಸಾಮಾನ್ಯವಾಗಿ ಶಕೆ ಎಂದು ತಿಳಿಯಬಹುದು. ಸ್ನೇಹಿತರೆ, ಇವತ್ತು ನಿಮಗೆ ಭಾರತಕ್ಕೆ ಯುರೋಪಿನ ಆಗಮನ ಆ ಪಾಠವನ್ನು ಇವಾಗ ಕಂಪ್ಲೀಟ್ ಆಯಿತು. ಇವತ್ತಿನ ವಿಡಿಯೋನ ಹೇಗಿತ್ತಂತ ನೀವು ಕೂಡ ಕಮೆಂಟ್ ಮಾಡಿ. ಸೊ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಪಾಠ ಮಾಡಬೇಕಂತ ನಿಮಗೆ ಹೇಳಿ ಅದನ್ನು ನಿಮಗೆ ಮಾಡಿಕೊಡ್ತೀನಿ. ಸೊ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಪ್ರಶ್ನೆಗಳು ತರ್ತೀನಿ ಸ್ನೇಹಿತರೆ. ಈ ಪ್ರಶ್ನೆಗಳು ನಿಮಗೆ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತೀನಿ, 1ನೇ ಚಾಪ್ಟರ್ ಅಂತ. ನಿಮಗೆ ಆ ವಿಡಿಯೋಗಳು ನೋಡ್ಕೊಳ್ಳಿ. ಇದಕ್ಕೆ ಆದಷ್ಟು ಎಲ್ಲ ನಿಮ್ಮ ಗೆಳೆಯರು ಕೂಡ ಶೇರ್ ಮಾಡಿ, ಅವರು ಕೂಡ ಎಲ್ಲ ನೋಡ್ತಾರೆ. ನಿಮಗೆ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಅಭ್ಯಾಸಗಳನ್ನು ನಾವು ಚರ್ಚೆ ಮಾಡೋಣ. ಅಲ್ಲಿಂದ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇವಾಗ ಪಾಠವನ್ನು ಸರಿಯಾಗಿ ನೋಡಿದರೆ ನಿಮಗೂ ಕೂಡ ಇಲ್ಲಿ ಕ್ವಶನ್ಗಳು ಬಿಡಿಸ್ಬೋದು ಇವಾಗ ಕೂಡ ಅದರ ಹೇಳ್ತಾ ಇದ್ದೀನಿ. ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಉತ್ತರ ಸಹಿತ ಆನ್ಸರ್ಗಳು ತರ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಮತ್ತು ನಿಮ್ಮೆಲ್ಲ ಗೆಳೆಯರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಮತ್ತು ಜೈ ಹಿಂದ್, ಜೈ ಕರ್ನಾಟಕ.